ಹೆಂಗ್ ಮಾಡ್ತೀರಿ? ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಸರ್ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಅಂತ ಹೆಂಗ್ ಮಾಡ್ತೀರಿ? ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಸರ್ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಅಂತ ಹೆಂಗ್ ಮಾಡ್ತೀರಿ? ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಸರ್ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಅಂತ ಹೆಂಗ್ ಮಾಡ್ತೀರಿ? ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಸರ್ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಅಂತ ಹೆಂಗ್ ಮಾಡ್ತೀರಿ? ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಸರ್ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಅಂತ ಹೆಂಗ್ ಮಾಡ್ತೀರಿ? ಮೆಟ್ರೋ ದರ ಕೇಂದ್ರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಯಾರು ಹೇಳಿದ್ರು? ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ಸರ್ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಅಂತ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.